ದೆಹಲಿ ಸಿಎಂ ರೇಖಾ ಗುಪ್ತಾರಿಂದ ಮತ್ತೊಂದು ವಿವಾದ. ರೇಖಾ ಗುಪ್ತಾರ ಹಳೆಯ ನಿಂದನಾತ್ಮಕ ವಿಡಿಯೋ ವೈರಲ್ ಆಗ್ತಾ ಇದೆ. ದೆಹಲಿ ಸಿಎಂರನ್ನ ಟಾರ್ಗೆಟ್ ಮಾಡ್ತಿದ್ದಾರಾ ಎಂಬ ಆರೋಪಗಳು ಕೂಡ ವ್ಯಕ್ತವಾಗಿದೆ. ರಾಷ್ಟ್ರ ರಾಜಧಾನಿ ಪರಿಪೂರ್ಣ ರಾಜ್ಯವಲ್ಲದ ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ದೆಹಲಿಯ ಗದ್ದುಗೆ ಏರಿದ ರೇಖಾ ಗುಪ್ತಾರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? 27 ವರ್ಷದ ನಂತರ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ದೆಹಲಿಯಲ್ಲಿ. 5ನೇ ತಾರೀಖಿಗೆ ಚುನಾವಣೆ ನಡೆಯಿತು, 8ನೇ ತಾರೀಖಿಗೆ ಫಲಿತಾಂಶ ಬಂತು. 10, 11, 12 ದಿವಸಗಳು ಬೇಕಾಗಿ ಬಂತು ಬಿಜೆಪಿಗೆ ಕ್ಯಾಂಡಿಡೇಟ್ ಯಾರು ಅನ್ನೋದನ್ನ ಅನೌನ್ಸ್ ಮಾಡೋದಕ್ಕೆ. ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಸಿಎಂ ಸ್ಥಾನಕ್ಕೆ ಯಾರು ಎನ್ನುವಂತಹದ್ದನ್ನ ಶಾಸಕಾಂಗ ಸಭೆಯಲ್ಲಿ ನಿರ್ಧಾರ ಮಾಡಿಕೊಳ್ಳೋದಕ್ಕೆ ಸರಿಸುಮಾರು 12 ದಿವಸಗಳು ಬೇಕಾಗಿ ಬಂತು ಬಿಜೆಪಿಗೆ. ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ರನ್ನ ಸೋಲಿಸಿದ ಅಭ್ಯರ್ಥಿಯೊಬ್ಬರಿದ್ರು. ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಎನ್ನುವಂತಹದ್ದು ಬಿಜೆಪಿಗರ ನಿರ್ಧಾರ ಆಗಿತ್ತು. ಆದರೆ ರೇಖಾ ಗುಪ್ತಾಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನೋದು ಬಿಜೆಪಿಗರ ನಿರ್ಧಾರ ಆಗಿರಲಿಲ್ಲ. ಬದಲಾಗಿ ಸಂಘ ಪರಿವಾರ RSSನ ನಿರ್ಧಾರ ಆಗಿತ್ತು. ರೇಖಾ ಗುಪ್ತಾ ಪರಿಶ್ರಮ ಜೀವಿ, ರೇಖಾ ಗುಪ್ತಾ ಶ್ರಮ ಸಂಸ್ಕಾರದ ಜೀವಿ, ರೇಖಾ ಗುಪ್ತಾ ಬೆವರನ್ನ ರಕ್ತವಾಗಿಸಿ RSSಗೋಸ್ಕರ ದುಡಿದಂತಹ ಜೀವ. ರೇಖಾ ಗುಪ್ತಾ ABVPಯಲ್ಲಿ ಆಳವಾಗಿ ನಿಂತಹ ಒಂದು ವ್ಯಕ್ತಿತ್ವ. ರೇಖಾ ಗುಪ್ತಾ ಸಂಘ ಪರಿವಾರದ ದುರ್ಗಾವಾಹಿನಿ ಸಂಘಟನೆಯಲ್ಲಿ ಖ್ಯಾತಿ ಗಳಿಸಿದಂತಹ ಮೇರು ವ್ಯಕ್ತಿತ್ವ. ರೇಖಾ ಗುಪ್ತಾ ಕಟ್ಟರ್ ಹಿಂದುತ್ವವಾದಿ. ಹಾಗಾಗಿ ರೇಖಾ ಗುಪ್ತಾರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳಿ ನಾಗಪುರದ RSS ಸಂಸ್ಥಾಪಕರು ತೀರ್ಮಾನ ಮಾಡ್ತಾರೆ. ಅದಾದ ನಂತರ ರೇಖಾ ಗುಪ್ತಾರನ್ನ ಸಿಎಂ ಸ್ಥಾನಕ್ಕೆ ಅವರಿಗೆ ಮಣೆ ಹಾಕಲಾಗುತ್ತೆ, ಅಧಿಕೃತ ಘೋಷಣೆಯಾಗುತ್ತೆ. ಅದಾದ ನಂತರ ಒಂದೊಂದಾದ ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಕಳೆದ ಕೌನ್ಸಿಲರ್ ಚುನಾವಣೆಯಲ್ಲಿ 1 ಬಾರಿ ಗೆದ್ದಿದ್ದಾರೆ ರೇಖಾ ಗುಪ್ತಾ, 2ನೇ ಬಾರಿ ಸೋತಿದ್ರು. ಆ ಸಂದರ್ಭದಲ್ಲಿ ಸಿಟ್ಟಿಗೆದ್ದು ಪೋಡಿಯಂ ಪುಡಿ ಮಾಡಿದಂತಹ ಹಳೆ ವಿಡಿಯೋವನ್ನು ವೈರಲ್ ಮಾಡಲಾಗುತ್ತೆ. ಅದಾದ ನಂತರ ರೇಖಾ ಗುಪ್ತಾ ಎಲ್ಲರಂತೆ ಭಾಷಣ ಮಾಡೋದಲ್ಲ. ರೇಖಾ ಗುಪ್ತರ ಭಾಷಣದ ಉದ್ದಕ್ಕೂ ಕೂಡ ಬೆಂಕಿಯ ಉಂಡೆಗಳೇ. ರೇಖಾ ಗುಪ್ತರ ಭಾಷಣದ ಉದ್ದಕ್ಕೂ ಕೂಡ ಪ್ರಚೋದನಾತ್ಮಕವಾದಂಥ ಹೇಳಿಕೆಗಳು. ರೇಖಾ ಗುಪ್ತರ ಭಾಷಣದ ಉದ್ದಕ್ಕೂ ಕೂಡ ಅತ್ಯಂತ ಕಿಡಿಕಾರುವ ರೀತಿಯಲ್ಲಿ ಒಂದು ರೀತಿಯ ಪ್ರಚೋದನಕ್ಕೆ ಒಳಗಾಗಬಹುದಾದಂಥ ಅಂಶಗಳು ಉಲ್ಲೇಖ ಇರುತ್ತೆ. ಹರಿತವಾದ ಮಾತುಗಳನ್ನು ಮಾತನಾಡ್ತಾರೆ. ಈ ಕಾರಣಕ್ಕೋಸ್ಕರ ಅವರನ್ನು ಒಬ್ಬರು ವೈಲೆನ್ಸ್ ಸ್ಪೀಕರ್ ಅಂತಲೂ ಕೂಡ ಕರೆಯಲಾಗುತ್ತೆ. ಅಂದರೆ ಅಷ್ಟು ಪ್ರಚೋದನಾತ್ಮಕವಾದಂಥ ಭಾಷಣ ಮಾಡುವಂಥ ಒಂದು ಕ್ಯಾರೆಕ್ಟರ್. ಸೊ ಹಾಗಾಗಿ ಅವರ ಹಳೆಯ ನಿಂದನಾತ್ಮಕ ವಿಡಿಯೋ, ಆಡಿಯೋ, ಇಮೇಜ್, ಫೋಟೋಸ್, ವಿಡಿಯೋಸ್ ಎಲ್ಲವನ್ನು ಕೂಡ ವೈರಲ್ ಮಾಡಲಾಗ್ತಾ ಇದೆ. ರೇಖಾ ಗುಪ್ತಾರ ವರ್ಚಸ್ಸು ಕುಂದಿಸಲು ಆಪ್ ಪ್ಲಾನ್ ಮಾಡಿಕೊಂಡಿದ್ಯಾ? ಅಧಿಕಾರ ಸಿಗುತ್ತಿದ್ದಂತೆ ರೇಖಾ ಅಹಂಕಾರಿ ಆದ್ರ ಎನ್ನುವಂಥ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆಯಾ? ಪೋಡಿಯಂ ಪುಡಿಗೈದ ರೇಖಾ ಎಂದು ಬಿಂಬಿಸಲಾಗ್ತಾ ಇದೆ. ರೇಖಾ ಗುಪ್ತಾರ ಹಳೆಯ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಒಟ್ಟಾರೆ ಈಗಿನ ನೂತನ ಸಿಎಂ ರೇಖಾ ಗುಪ್ತಾರ ಬಗ್ಗೆ ಇರತಕ್ಕಂತಹ ಒಳ್ಳೆಯ ಅಭಿಪ್ರಾಯಗಳನ್ನು ಕೆಡಿಸೋದಕ್ಕೆ, ಜನರ ಮೇಲೆ ರೇಖಾ ಗುಪ್ತಾರ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಆಪ್ ಅಲ್ಲಿ ಈ ತರಹದ ಕೆಲಸ ಮಾಡ್ತಾ ಇದೆ ಎನ್ನುವಂತಹ ಆರೋಪಗಳು ಕೂಡ ವ್ಯಕ್ತವಾಗಿದೆ.